ಸ್ವಾಮಿ ಶರಣಮಯ್ಯಪ್ಪ. ಈಗ ಹೋಗ್ತಾ ಇರೋದು ಸ್ವಾಮಿ ಅರಮನೆಯಲ್ಲಿ ಆಡಿ ಬೆಳೆದಂಥ ಪ್ಲೇಸ್ಗೆ. ಅಲ್ಲಿ ಹೋಗಿ ಇನ್ನೊಂದು ವೀಡಿಯೋ ಮಾಡ್ತೀವಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಇದು ಸ್ವಾಮಿ ಅರಮನೆಗೆ ಹೋಗುವಂಥ ದಾರಿ ಇದು. ನೋಡಿ ತೋರಿಸ್ತೀವಿ ಅರಮನೆನ ಎಲ್ಲ. ಶಾಪಿಂಗ್ ಮಾಲ್ಸು, ಶಾಪಿಂಗು ಎಲ್ಲ ಇಲ್ಲಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿ ಏನಾದರೂ ನ್ಯಾಚುರಲ್ಲು ಆಯುರ್ವೇದಿಕ್ ಬರ್ತದೆ, ಅದು ಇಲ್ಲಿ ಸಿಗುತ್ತೆ ಈ ಪ್ಲೇಸಲ್ಲಿ. ನೋಡಿ ಅಲ್ಲಿ ಮಾರ್ತಾ ಇದ್ದಾರಲ್ಲ, ಇಲ್ಲೇ ನ್ಯಾಚುರಲ್ ಔಷಧಿ ಎಲ್ಲ ಸಿಗ್ತವೆ ಇಲ್ಲಿ. ಕಾಲು ನೋವಿಗಾಗಿರ್ಬೋದು ಮತ್ತು ಇನ್ನೊಂದಕ್ಕಾಗಿರ್ಬೋದು, ಎಲ್ಲದಕ್ಕೂ ಇಲ್ಲಿ ಸಿಗ್ತವೆ. ಇದು ಸ್ವಾಮಿ ದೇವಸ್ಥಾನಕ್ಕೆ, ಇದು ಅರಮನೆಗೆ ಹೋಗುವಂಥ ಕ್ಯೂ ನೋಡಿ ಎಷ್ಟೊಂದೆಲ್ಲ ಸಿಗ್ತಾಯಿತ್ತು. ಸ್ವಾಮಿ ನೋಡಿ, ಇದೇ ಸ್ವಾಮಿ ಅರಮನೆ, ಅಯ್ಯಪ್ಪ ಸ್ವಾಮಿಯವರ ಅರಮನೆ ಇದು. ಇದರೊಳಗೆ ಈಗ ಫೋನ್ ಅಲೋ ಇಲ್ಲ, ಹಂಗಾಗಿ ಈಚೆ ಕಡೆ ತೋರಿಸ್ತಾ ಇದ್ದೀನಿ. ಇದು ಒಳಗಡೆ ಕ್ಯೂ ಸಿಸ್ಟಮ್ ಇದೆ, ನಾವು ಹೋಗ್ತೀವಿ. ಆಗ ನಿಮಗೆ ಈಚೆ ಕಡೆ ಬಂದು ಏನೇನು ಇದೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. ಸ್ನಾನ ಮಾಡೋಣ. ನೀವು ತಾನೇ 4 ಪ್ರಶ್ನೆ ಹಂಗಂದ್ರೆ ಬಂದು ಸ್ನಾನ ನೋಡಿ. ದೊಡ್ಡ ನದಿ ಇದೆ, ತೋರಿಸಿ ಈ ಕಡೆ ನದಿ ಎಲ್ಲ ಇದೆ. ಅಲ್ಲಿ ನೋಡಿ ನಮ್ಮ ಎಲ್ಲ ಸ್ವಾಮಿಗಳು ಸ್ನಾನ ಮಾಡ್ತಾವ್ರೆ. ನೋಡಿ ಸ್ವಾಮಿಗಳು ಸ್ನಾನ ಮಾಡ್ತಾವ್ರೆ. ನಾವು ತುಂಬಾ ಭಯದಿಂದ ಸ್ನಾನ ಮಾಡ್ತಿದ್ದೀವಿ ಇದೆ ಅಂತ ನಮ್ಮ ಸ್ವಾಮಿ ಹೇಳಿದ್ದಾರೆ. ಅದನ್ನ ಕರ್ತವ್ಯ ನಾವು ಮಾಡಬೇಕು ಅಲ್ವೇ. ಓಡುತ್ತಂತೆ, ಸ್ನಾನ ಮಾಡ್ಕೊಂಡು ಬರ್ಬೇಕಂತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಅಲ್ಲಿ ಆಭರಣ ಒಳಗಿದೆ. ಇಲ್ಲಿ ಎಷ್ಟು ನೀಟಾಗಿ ಐತೆ. ಇದೆಲ್ಲ ಶೋಷಕೊಂಡು ಬರುತ್ತೆ ನೋಡಿ ಸ್ವಾಮಿ. ಇಲ್ಲಿ ನೀಟಿಲ್ಲ, ಪಂಪ ಪನ್ನಡ. ಮೈನಾರೆಲ್ಲ ತುಂಬಂದ್ವಲ್ಲ, ಆಮೇಲೆ ವಾಯ್ಸ್ ಕೊಡೋದಂತೆ. ನಾವೆಲ್ಲ ನೋಡಿ ನಮ್ಮ ಚಿಕ್ಕನೇ ಮೈಯೆಲ್ಲ ಉಜ್ಜಿಸ್ಕೊಂಡೆ ಸಾಂಗ್ ಹೇಳು. ರೇ ಈ ಕಡೆ ನೋಡ್ರಿ ರೇ, ಸಾಂಗ್ ಹೇಳು. ಯಾರು ಯಾರು ವಿಡಿಯೋದಲ್ಲ ಅದೇ ಇದಾಗುತ್ತೆ. ರೋಡ್ ಮಾರ್ಕ್ ಹಾಕಿ ತೋರಿಸ್ತಾರೆ. ಆಮೇಲೆ ನಮ್ಮ ಯೋಗನ್ ಸ್ವಾಮಿ ಅವರು ಜಳಕ ಮಾಡ್ತಿದ್ದಾರೆ. ಇವರೇ ನಮಗೆ ಮೇಯ್ನು ಭಟ್ರ ಸ್ವಾಮಿ ಶರಣು ಯೋಗನ್ ಸ್ವಾಮಿ. ಇವರು ನಮ್ಮ ಭರತ್ ಸ್ವಾಮಿಗಳು. ಸ್ನಾನ ಮುಗಿತಾ ಎಲ್ಲ ಈ ಥರ ರೆಡಿ ಆದ್ವಿ. ಇನ್ನೇನು ದೇವಸ್ಥಾನಕ್ಕೆ ಬರೀ ಹೊರಟ್ವಿ. ಇದೈತೆ ಇನ್ನೂ ಕೆಲವೊಂದು ಸ್ವಾಮಿಗಳು ಇನ್ನೂ ಸ್ನಾನ ಆಗಿಲ್ಲ. ಸ್ವಾಮಿ ಶರಣು ನೋಡಿ, ಇವರೆಲ್ಲ ಇನ್ನೂ ಸ್ನಾನ ಮಾಡ್ತಾವ್ರೆ. ನಮ್ಮ ಮಣಿಕಂಠ ಸ್ವಾಮಿ ಅಂತೂ ಪೂರ ಬೆತ್ತಲೆಲ್ಲ ಸ್ವಾಮಿ ಶರಣು. ಗಳೆಲ್ಲ ಸೇರ್ಕೊಂಡು ಲಾಸ್ಟಿಗೆ ರೆಡಿ ಆದ್ವಿ. ನೋಡಿ ಈ ಥರ ಆದ್ವಿ ಎಲ್ಲ. ಎಲ್ಲ ಗಂಗಾಧರ ಸ್ವಾಮಿ ಅವರೇ. ಯಾ ಸ್ವಾಮಿ ಶರಣ, ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಇದು ಸ್ವಾಮಿಯವರು ಆಟ ಆಡಿ ಬೆಳೆದಂಥ ಅರಮನೆ. ಇದು ಹುಲ್ಲಿನ ಕರ್ಕೊಬಂದು ಒಳಗೆ ಬರ್ತಾರಲ್ಲ, ಅದೇ ಇದು. ಮತ್ತು ಇಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಮತ್ತು ನೋಡಿ ಇಲ್ಲೆಲ್ಲ ಎಷ್ಟೆಲ್ಲ ಶಾಪಿಂಗ್ಸ್
ಅದರಲ್ಲಾಗಿ ಗಂಡು ಮಕ್ಳಿಗೆ ಏನು ಜಾಸ್ತಿ ಇರೋದಿಲ್ಲ, ಬರೀ ಹೆಣ್ಮಕ್ಳಿಗೆ ಜಾಸ್ತಿ ಸ್ವಾಮಿ ಶರಣ ಇರ್ತವೆ. ಮತ್ತು ಸಣ್ಣ ಮಕ್ಳಿಗೆ ಆಟ ಆಡೋಕ್ಕೆ ಅವು ಇವು ಎಲ್ಲ ಇದೇ ಇರ್ತವೆ. ಸ್ವಾಮಿ ಶರಣ ನೋಡಿ ಇಲ್ಲಿ ಪೊಲೀಸರು ಅಲ್ಲೂ ಬಿಡ್ತಾರ ಕಣ್ರಿ. ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಸಾಕ್ತಾ ಇದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಸ್ವಾಮಿ ಆಭರಣಗಳನ್ನ ನೋಡೋಕೆ ಸಿಗ್ತಾರೆ. ಮಡಿ ಮಾಡಿದೆ ಅಂತಂದ್ರೆ ಫುಲ್ಲು ಟೈಟ್ ಸೆಕ್ಯೂರಿಟಿ ಸ್ವಾಮಿ ಶರಣ ಇಲ್ಲೆಲ್ಲ. ಇದು ಸ್ವಾಮಿ ಅರಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ತೂಗು ಸೇತುವೆ ಅಂತ ಸಿಗುತ್ತೆ ನೋಡಿ. ಎಷ್ಟೆಲ್ಲ ಚೆನ್ನಾಗಿದೆ ತೂಗು ಸೇತುವೆ. ಸ್ವಾಮಿ ಶರಣ. ಆಭರಣ ತಾಣೋಕ್ಕಿಂತ ಮುಂಚೆ ಈ ಥರ ಗರುಡ ಸ್ವಾಮಿ ಫಸ್ಟು ಬಂದುಬಿಡ್ತಾರೆ. ಬಂದಾದಮೇಲೆ ಅವರು ಆಗಮನ ಆದಮೇಲೆ ಆಭರಣ ಬರೋದು. ಈಗ ಆಭರಣ ಬರೋಕ್ಕೆ ಸ್ಟಾರ್ಟ್ ಆಯಿತು. ಜನಜಂಗುಳಿ ಜಾಸ್ತಿ ಎಲ್ಲ ಇರುತ್ತೆ. ತಾಳಿ ಗರುಡ ಸಿಕ್ತು. ಸ್ವಾಮಿ ಶರಣ ಇದೇ ರೋಡಲ್ಲಿ ಒಡವೆ ಎಲ್ಲ ಬರೋದು. ವೇಟಿಂಗ್ ಫಾರ್ ಒಡವೆ ಈಗ ಆಭರಣ ಎಲ್ಲ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಸ್ವಾಮಿ ಶರಣ ಕೆಲವೇ ನಿಮಿಷದಲ್ಲಿ ಬರಲಿದೆ ಆಭರಣ. ಸ್ವಾಮಿ ಶರಣ ಎಲ್ಲ ಆಭರಣ ನೋಡೋಕೆ ಎಷ್ಟು ವೇಟಿಂಗಲ್ಲಿದ್ದಾರೆ ನೋಡಿ. ಸ್ವಾಮಿ ಶರಣ ಸ್ವಾಮಿ ಒಡವೆಗಳು ಬರೋದಕ್ಕೆ ನೋಡಿ ಇಲ್ಲೆಲ್ಲ ಹೂಮಲೆಲ್ಲ ಹಿಡ್ಕೊಂಡು ನಿಂತವ್ರು ಸ್ವಾಮಿಗೆ. ನಾವು ಈ ಪ್ಲೇಸಲ್ಲಿ ನಿಂತಿದ್ದೀವಿ. ಒಳ್ಳೆ ಇದಾಗುತ್ತೆ ನೋಡಿ, ಚೆನ್ನಾಗಿ ದರ್ಶನ ಆಗುತ್ತೆ ಇವತ್ತು. ಮಾತಾಡ್ರಿ. ನಮ್ಮ ಕಡೆ ಸ್ವಾಮಿಗಳು ಎಲ್ಲಿದ್ದಾರೆ ರೀ? ಬಂತು ನೋಡಿ ಅಲ್ಲಿ ಬರ್ತಾ ಇದೆಯಲ್ಲ, ಅದೇ ಒಡವೆ. ಸ್ವಾಮಿ ಶರಣ ಸ್ವಾಮಿಗಳ ಒಡವೆ ಎಲ್ಲ ಅದು ಇಲ್ಲಿ ಸುಮಾರು ಬರ್ತಾ ಇದೆ. ಇನ್ನೊಮ್ಮೆ ನೋಡಿ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ. ಅದಕ್ಕೆ ಹಿಂದೆ ಮೂರಿಲ್ಲ ಹೋಯ್ತಾ ವಿಡಿಯೋ ಆಯ್ತು ಕೊಡಿ. ನೋಡಿ ಎಷ್ಟೆಲ್ಲ ಜನಸ್ವಾಮಿಗಳು ಬರ್ತಾರೆ. ವಿಡಿಯೋ ಅಲ್ಲಿ ಹಾಕ್ತೀನಿ ನಡ್ರಿ. ಆಯ್ತು ಹಾಕ್ತೀನಿ. ಸ್ವಾಮಿ ಶರಣಗಳು ಬರ್ತಾ ಇದ್ದಾರೆ. ಜನಸಾಗರ ಸ್ವಾಮಿ ಶರಣ ಇವತ್ತು. ಅದೇ ಕನ್ನಡ